Welcome to this vlog. Welcome to my channel. Subscribe ಆಗಿ. Guess what day today? ಸಂಡೇ ಮಂಡೇ ಅನ್ಬೇಡಿ. ನಮ್ಮ ಜಿಮ್ ಅವ್ರಿಗೆ ಬೇರೆ ಥರ ಇರುತ್ತೆ. ಚೆಸ್ಟ್ ಡೇ, ಆರ್ಮ್ಸ್ ಡೇ, ಶೋಲ್ಡರ್ಸು ಅಂತ. ಲೆಗ್ಗು ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಗುರು. ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಲೆಗ್ ಡೇನ. ನಮ್ಮ ಜನಗಳಿಗೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಕಷ್ಟ, ಬಟ್ ಪ್ರಸಾದ ಮಾತ್ರ ಬೇಕು. ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಮನೆ ಕಟ್ಟಕ್ಕೆ ಪಾಯ ಎಷ್ಟು ಇಂಪಾರ್ಟೆಂಟು, ಹಾಗೆ ನಮ್ಮ ಬಾಡಿಗೆ ಲೆಗ್ಸು ಕೂಡ ಇಂಪಾರ್ಟೆಂಟ್. ಲೆಗ್ ಡೇ ನಾವು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ತಿಂಗಳಿಗೊಂದ್ಸಲ ಲೆಗ್ ಡೇ ಮಾಡೋದು. ಸೊ ನಮ್ಮ ಬಾಡಿಗೆ ನೀವು ಆರ್ಮ್ಸಿಗೆ ಹೆಂಗೆ ಟ್ರೈನ್ ಮಾಡ್ತೀರಾ, ಚೆಸ್ಟಿಗೆ ಹೇಗೆ ಟ್ರೈನ್ ಮಾಡ್ತೀರೋ, ಸೊ ಅದೇ ಥರನೇ ಲೆಗ್ಸು ಕೂಡ. ವರ್ಕೌಟ್ನ ಎಂಜಾಯ್ ಮಾಡ್ತಿದ್ದೀರಾ, ಪೈನ್ನ ಎಂಜಾಯ್ ಮಾಡ್ತೀರಾ ಅಂದರೆ ನೀವು ನೆಕ್ಸ್ಟ್ ಲೆಗ್ ಡೇಗೂ ವೆಯ್ಟ್ ಮಾಡ್ತಿರ್ತೀರಾ. ಅಷ್ಟು ಮಜಾ ಇರುತ್ತೆ. ಯಾವ ಮಜಾಲು ಅಷ್ಟು ಮಜಾ ಕೊಡಲ್ಲ ಲೆಗ್ಸ್ಗಿನ್ನ. ಸೊ ಲೆಗ್ಸ್ನ ಯಾವತ್ತೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ನೀವು ಎಷ್ಟು ಲೆಗ್ಸ್ ವರ್ಕೌಟ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಅಪ್ಪರ್ ಬಾಡಿ ಕುತ್ಕೊಳ್ಳುತ್ತೆ. ನೀವು ವೆಯ್ಟ್ ಲಾಸಲ್ಲೇ ಆಗಲಿ, ವೆಯ್ಟ್ ಗೇನಿಂಗಲ್ಲೇ ಆಗಲಿ, ನೀವು ಲೋಯರ್ನ ಎಷ್ಟು ಟ್ರೈನ್ ಮಾಡ್ತೀರೋ ಅಷ್ಟು ಅಪ್ಪರ್ ಬಾಡಿ ಅಷ್ಟು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಲೆಗ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಇವತ್ತಂತೂ ಸಕ್ಕದಾಗೈತೆ ಲೆಗ್ ಡೇ. ಪ್ರತಿಯೊಂದು ಡ್ರಾಪ್ ಸೆಟ್ಸು, ಸೂಪರ್ ಸೆಟ್ಸು ಇದೇ ಥರ ಇದೆ. ಸೊ ಬನ್ನಿ ಲೆಗ್ ಡೇ ಮಾಡ್ಕೊಂಬರೋಣ. ಹೇಗೆ ಮಾಡಬೇಕು ಅಂದರೆ ನಾಳೆ ನಡೆಯೋಕ್ಕೆ ಆಗಬಾರ್ದು, ಆ ಥರ ಮಾಡಬೇಕು. ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಪ್ರತಿ ಮಸಲು ಹೇಗೆ ಫೀಲ್ ಆಗ್ತಿರುತ್ತೋ ನಾವು ಮಾರನೇ ದಿವಸ ಇದ್ದಾಗ ಅಷ್ಟೇ ಅದೇ ಫೀಲ್ ಆಗುತ್ತೆ. ನೀವೇನು ಅಂದರೆ ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕಷ್ಟೇ. ನಿಮ್ಮ ಬಾಡಿಗೆ ನೀವು ಕಲಿಸ್ಬೇಕು. ನಾನು ಪ್ರತಿ ವೀಕು ಟ್ರೈನ್ ಮಾಡ್ತಿದ್ದೀನಪ್ಪ ಲೆಗ್ಸ್ನ ಅಂತ ಫೀಲ್ ಮಾಡಿಸ್ಬೇಕು. ನೀವು ಯಾವಾಗಲೂ 2 ತಿಂಗಳು ಬಿಟ್ಟು 1 ತಿಂಗಳು ಬಿಟ್ಟು ಲೆಗ್ಸ್ನ ಟ್ರೈನ್ ಮಾಡಿದ್ರೆ ಹೌದು ಅಷ್ಟು ಪೇಯ್ನ್ ಬಂದೇ ಬರುತ್ತೆ. ನಡೆಯೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ. ಆ ಪೇಯ್ನ್ ಬರಬಾರ್ದು. ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕು, ಅಪ್ಪರ್ ಬಾಡಿ ಚೆನ್ನಾಗಿ ಕಾಣಬೇಕು, ಅದ್ರ ಜೊತೆಗೆ ಲೋಯರ್ ಬಾಡಿನೂ ಚೆನ್ನಾಗಿ ಕಾಣಬೇಕು ಅಂದರೆ ಲೆಗ್ಸ್ನ ಟ್ರೈನ್ ಮಾಡಲೇಬೇಕು. ಪ್ರತಿ ವೀಕು ಮಾಡಬೇಕು. ನಾನು ಯೂಶ್ವಲಿ ಪ್ರತಿ ವೀಕಲ್ಲೂ ನಾನು 2 ಟೈಮ್ಸ್ ಲೆಗ್ಸ್ ಟ್ರೈನ್ ಮಾಡ್ತಿದ್ದೆ. ಬಟ್ ಈ ಪ್ರೋಗ್ರಾಮಲ್ಲಿ 1 ದಿವಸಕ್ಕೆ ತರ್ಕೊಳಕ್ಕಾಗಲ್ಲ, ಹಂಗೈತೆ. ಬನ್ನಿ ಹೋಗಿ ಮುಗಿಸ್ಕೊಂಬರೋಣ. ಲೆಗ್ ಪ್ರೆಸ್ಸು ಜೊತೆನೂ ಆಗೈತು ನನಗೆ. ಸಂಜೆ ಬರ್ತಾ ಮೈಕ್ ಮರ್ತೆ, ಹೊಡೋಗಿ ಮೈಕ್ ತಂದೆ. ವಿಡಿಯೋ ಮಾಡ್ಬೇಕಾದ್ರೆ ಮೈಕ್ ಆನ್ ಮಾಡೋದೇ ಮಾಡುತ್ತೆ. ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ಬಟ್ ಇದ್ರಲ್ಲಿ ನೋಡ್ಕೊಳ್ಳಿ, ಲೆಗ್ ಪ್ರೆಸ್ಸಲ್ಲಿ ಕಂಟ್ರೋಲ್ ಇರಲಿ ವೆಯ್ಟ್ಸು. ಈಸಿ. ಇದು ಬೇಡ, ವೆಯ್ಟ್ ತೆಗೀರಿ, ಇಲ್ಲಿ ಇಟ್ಕೊಳ್ಳಿ. 1 2 3 ಬಿಡಿ. ಎಲ್ಲೋ ಬ್ಲಾಕ್ ಮಾಡ್ಕೊಂಬಿಡಿ ಮಂಡಿನ. ಬ್ಲಾಕ್ ಮಾಡ್ಕೊಂಡ್ರೆ ಮಜಲ್ ಫ್ರೀಕೋಟ್ ಆಗಿ ಅದು ಬ್ಲಾಕ್ ಮಾಡ್ಕೊಂಬಿಡಿ. ಆದಷ್ಟು ಮಜಲ್ ಕಂಟ್ರೋಲಲ್ಲೇ ಇರಲಿ, ಟೈಟಾಗೇ ಇರಲಿ. 5 6 7 8 10 1 2 3 4 5. ಲಾಸ್ಟ್ ಸೆಟ್. ನೆಕ್ಸ್ಟ್ ಡೇ ಅಂದ್ರೆ ಮಜಾನೇ ಬೇರೆ ಬರುತ್ತೆ. ಮಸ್ತಾಗಿ ಮಾಡ್ಬೋದು. ಸರಿಯಾಗಿ ಪೇನ್ ಹೊಡೆಯೋಣ ಈಸಿ. ಇದೊಂದು ಎರಡು ಮತ್ತೆ ಬಾಮು. ನಿಮ್ಮ ಶೋಲ್ಡರ್ ಸ್ಟ್ರೈಟು ನಿಮ್ಮ ಕಾಲಿಟ್ಕೊಳ್ಳಿ. ಇದು ಮೇಲೆ ಕೆಳಗೆ ಬೇಕಾದ್ರೆ ನೀವು
ಆ್ಯಂಗಲ್ ಚೇಂಜ್ ಮಾಡ್ಕೋಬೋದು ಅಥವಾ ವೈಡು. ಬಟ್ ನಿಮ್ಮ ಶೋಲ್ಡರ್ ಸೈಟೇ ಇರ್ಬೇಕು, ಎರಡಕ್ಕೆ ಕಾರ್ಡ್ಸ್ ಮೇಲೆ ಬಿಡಬೇಕು ಅಂತ. ಕೆಲವು ಮಿಷಿನ್ಸು ಲೈಕ್ ಹೇಗಂದರೆ ಈ ಸೀಟ್ ಪಾಯಿಂಟ್ ಇದೆಯಲ್ಲ, ಇದು ಸಿಂಕ್ನೇ ಇರುತ್ತೆ, ಈ ಲೆವೆಲ್ ಇರುತ್ತೆ. ಸೊ ಅವನು ಕರೆಕ್ಟಾಗಿ ಸ್ಟ್ರೈಟ್ ತಗೊಂಡೋಗ. ನಾನು ಇದು ಎಷ್ಟು ಪುಷ್ ಮಾಡಿದ್ರು ಸ್ಟ್ರೈಟ್ ಬರಲ್ಲ ನೋಡಿ. ಸೊ ವಾಪಸ್ ನಾನು ಮಾಡ್ತಿರೋ ಫಾರ್ಮೇ ತಪ್ಪು ಅನ್ಸ್ಬಿಡುತ್ತೆ. ನಾನು ಮಾಡೋ ವಿಡಿಯೋದ್ರೆ ಬರೋದು ನೋಡು, ಎಷ್ಟು ಸ್ಟ್ರೈಟೇ ಬರುತ್ತೆ. ಹೋಗ್ತಾ 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 ಮಸಲಿಗೆ ಟೆನ್ಷನ್ ಬೀಳೋಷ್ಟು ಇಷ್ಟೇ ತಕ್ಕಾಗಲ್ಲ. ಆದಷ್ಟು ಮಾಡ್ತೀನಿ ಬನ್ನಿ. ಗೊತ್ತಾಯ್ತೆ, ಹಿಡಿಸ್ಬೇಕು. ಹೋಲ್ಡ್ ಅಷ್ಟು ಇದು ಮೇಯ್ನಾಗಿ ಸ್ಟಿಕ್ಸಿಗೆ ಗೊತ್ತಾಗುತ್ತದೆ. ಫಾರ್ಮ್ ಅಂದರೆ ಹಿಪ್ಸ್ ಹಿಂಗೆ ತಿರ್ಲಿ, ಸಿ ಲೈಕ್ ದಿಸ್. 1 2 3 4 easy 1 2 3 4 5 1 2 3 4 5 ನಿಮ್ಮ ಜೀವನದಲ್ಲಿ ಲೈಂಗ್ ಲೆಕ್ಕದಿಲ್ಲ ಅಂದ್ರೆ ಯೂಸ್ ಮಾಡಿ, ಸಕಲಾಗೈತೆ. ಜಸ್ಟ್ ಈ ಥರ ಲಾಕ್ ಮಾಡ್ಕೊಳ್ಳಿ. ಒಬ್ಬ ಬೇಕೇ ಬೇಕು ಸಪೋರ್ಟರ್ ಅದಕ್ಕೆ. ಎಸ್ ಈಸಿ 1 2 ಕ್ರೇಜಿ ವರ್ಕೌಟ್ 6 35 ಕೊಡೋರು 40 ಕೊಟ್ಟವರು ಹೆಂಗ್ ಮಾಡ್ತಾರೆ ಸ್ವಾಮಿ. 9 ಕಾಫ್ ಎಲ್ಲ ಹಿಡ್ಕೊಂತ ಐತೆ. 2 3 ಈಸಿ ಕಮಾನ್ 4 ಸಪೋರ್ಟು ಬೇಡ, ಏನೋ ಬೇಡ, ಬಾಗುರು ಬೇಡ ಬೇಡ ಸಾರಿಲ್ಲ, ಕೆಳಗೆ ಬಿಡ್ತಾ ಇದ್ದೀವಿ ಪೂರ್ತಿ. ಇಂಥ ಸಪೋರ್ಟರ್ ಇದ್ರೆ ಇವಾಗ ಇನ್ನೂ 5 ಎಕ್ಸ್ಟ್ರಾ ಮಾಡ್ಬೇಕು ನಾನು. 1 2 3 4 5 ತಗೊಳಪ್ಪ ಈಗ. ಬದುಕಿದ್ದು ಸಹಾಯ ಬೀಳ್ಬೇಕಂದ್ರೆ ಲೆಗ್ಸ್ ವರ್ಕೌಟ್ ಮಾಡಬೇಕು.
ಎಸ್, ಇದು ಸೂಪರ್ ಸೆಟ್ಟೆ. ಸೀಟೆಡ್ ಕಾಫ್ ರೈಸ್ 20 ರಿಪ್ಸು, ಸ್ಟ್ಯಾಂಡಿಂಗ್ ಕಾಫ್ ರೈಸ್ 20 ರಿಪ್ಸು. ಮುಗೀತು. ಇದಾಯ್ತು ಅಂದರೆ ಹೋಗಿ ತಬಾಕೊಂಡು ಮಲ್ಕೊಳ್ಳೋದು. 1 2 3 4 5 6 7 8 7 8 9 10. ಆರ್ ಸಿ ಬಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಯಾರಿಗೆ ಸಪೋರ್ಟು ಆರ್ ಸಿ ಬಿಲಿ? ಯಾರು ಕಂಡ್ರೆ ಇಷ್ಟ? 3 ಜನ ಆರ್ ಸಿ ಬಿನ ಯಾರು ಕಂಡ್ರೆ ಇಷ್ಟ? ಫ್ಯಾಪ್ ನಿಂಗೆ ಇಷ್ಟನಾ? ವಿರಾಟ್ ಇಷ್ಟನಾ? ಅದಕ್ಕೆ ಒಂದು ಜರ್ಸಿನ ಹಾಕೊಂಡಿದ್ಯಾ? ನಿಂಗೆ ಯಾರ? ನಿಂಗೆ ಹಾಂ, ಡಿ ಕೆನಾ? ಬಿಡಪ್ಪ ಆಯ್ತು. ಹುಡುಗರು ಆರ್ ಸಿ ಬಿ ಚೂಸ್ ಮಾಡೋರು, ಗೊತ್ತಿಲ್ಲ ಅವ್ರಿಗಿನ್ನ ಮುಂದಕ್ಕೆ ಏನಾಗುತ್ತೆ ಅನ್ನೋದು. ಆಯ್ತು. 1 2 3 4 5 7 8 9 10. ಬರ್ರ ಆಟ ಬರ್ರ. ಹಾಂ, ಲೇ ಟಿವಿ ನೈನವ್ರು ನಾನು ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಹಾಕ್ಬಿಡ್ತೀನಿ ನಾನು. ಹಾಂ, ಅಲ್ಲ ಟಿವಿ ನೈನವ್ರು ಹಾಕ್ಕೊಡ್ತೀನಿ ಬರ್ರಿ, ನಿಮ್ಗೆ ಐತಿ. ಹಾಂ, ಆರ್ ಸಿ ಬಿ ಫ್ಯಾನ್ಸ್ ಅಂತ ಬಿಟ್ಟಿದ್ದೀನಿ. ಆರ್ ಸಿ ಬಿ ಫ್ಯಾನ್ಸ್ ಅಂತ. ನಾನು ಪಕ್ಕ ಆರ್ ಸಿ ಬಿ ಫ್ಯಾನ್ ಇನ್ನೊಷ್ಟಿದ್ದಾಗ್ಲಿಂದ. ಬಾ 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 ಮುಗೀತು. ಸ್ಟ್ರೆಚಿಂಗ್ಸ್ ಮಾಡ್ಕೊಂಡು ಓಡೋದೆ. ಫೈನಲಿ ಡನ್ ವಿತ್ ಲೆಗ್ಸ್. ನಾನು ಈಗ ನಾಳೆ ಮಾಡಿದ್ದು ನಡೆಯೋಕ್ಕಾಗುತ್ತಾ ಅನ್ನೋದು ಡೌಟ್ ಆಗ್ಬಿಡೈತೆ. ಆ ರೇಂಜಿಗೆ ಲೆಗ್ಸ್ ವರ್ಕೌಟು ಏನಕ್ಕೆ ಸ್ಕಿಪ್ ಮಾಡಬಾರ್ದು ಅಂದರೆ, ಇವಾಗ ನಿಮ್ಮ ಲೋಯರ್ ಬಾಡಿ ಮತ್ತು ಅಪ್ಪರ್ ಬಾಡಿ ಕಂಪೇರ್ ಮಾಡಿದಾಗ ನಿಮ್ಮ ಅಪ್ಪರ್ ಬಾಡಿ ಸ್ಟ್ರಾಂಗ್ ಇತ್ತು ಅಂದರೆ ಮಸಲ್ ಇಂಬ್ಯಾಲೆನ್ಸ್ ಇರುತ್ತೆ. ಓಕೆ, ನೀವು ಇಂಜುರೀಸ್ ಕೂಡ ಜಾಸ್ತಿ ಫೇಸ್ ಮಾಡ್ಬೋದು. ಸೊ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಲೋಯರ್ ಬಾಡಿ ಸ್ಟ್ರೆಂತ್ ಕಮ್ಮಿ ಇದ್ದು ಅಪ್ಪರ್ ಬಾಡಿ ಸ್ಟ್ರೆಂತ್ ಜಾಸ್ತಿ ಇತ್ತು ಅಂದರೆ ಸೊ ಮಸಲ್ ಇಂಬ್ಯಾಲೆನ್ಸ್ ಇರುತ್ತೆ ಮತ್ತು ಇಂಜುರೀಸು ತುಂಬ ಫೇಸ್ ಮಾಡೋಕ್ಕಾಗುತ್ತೆ. ಮತ್ತು ನೀವೇನಾದರೂ ಮಸಲ್ ಮಾಸಲ್ಲಿ ಇದ್ದೀರಾ, ಮಸಲ್ ಗೇನಿಂಗಲ್ಲಿ ಇದ್ದೀರಾ ಅಂದರೆ ಲೋಯರ್ ಬಾಡಿ ತುಂಬ ಇಂಪಾರ್ಟೆಂಟು. ಬಿಕಾಸ್ ಲೋಯರ್ ಬಾಡಿ ಕಂಟೈನ್ಸ್ ಬಿಗ್ ಮಸಲ್ಸ್, ಹ್ಯಾಮ್ಸ್ಟ್ರಿಂಗ್ಸು, ಕ್ವಾಡ್ಸ್, ಈ ಥರ ಬಿಗ್ ಮಸಲ್ಸ್ ಇರುತ್ತೆ. ಸೊ ನೀವು ಅದನ್ನು ಟ್ರೈ ಮಾಡಲೇಬೇಕು ನೀವು ಮಸಲ್ ಗೇನಿಂಗಲ್ಲಿ ಇದ್ದಾಗ. ಸೊ ನೀವು ಲೆಗ್ಸ್ ವರ್ಕೌಟು ಸ್ಕಿಪ್ ಮಾಡೋದ್ರಿಂದ ಮೆಟಬಾಲಿಸಮು ರೇಟ್ ಕಮ್ಮಿ ಆಗುತ್ತೆ. ಯಾಕಂದರೆ ತುಂಬ ನಾವು ಐಸೋಲೇಟ್ಗಿನ ಕಾಂಪೌಂಡ್ ಎಕ್ಸರ್ಸೈಸ್ ಮಾಡೋದು ಲೋಯರ್ ಬಾಡಿನ. ಮತ್ತು ನೀವೇನಾದರೂ ಬರೀ ಆರ್ಮ್ಸ್ ಬೇಕು, ಬರೀ ಬೈಸಿಟ್ಕೊಂಡ್ರೆ ಸಾಕು ನನಗೆ, ಬರೀ ಚೆಸ್ಟ್ ಸಾಕು ನನಗೆ, ಈ ಥರ ಇತ್ತು ಅಂದರೆ ನಿಮ್ಮ ಫಿಟ್ನೆಸ್ ಲೆವೆಲು ಕೂಡ ಕಮ್ಮಿ ಆಗ್ತಾ ಬರುತ್ತೆ, ನಿಮ್ಮ ಸ್ಟ್ರೆಂತು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಲೆಗ್ಸ್ ವರ್ಕೌಟ್ ಸ್ಕಿಪ್ ಮಾಡಬೇಡಿ. ಆ ಪೇನ್ ಏನೋ ಒಂಥರ ಮಜಾ ಕಂಡ್ರಿ, ಸಖತ್ತಾಗಿರುತ್ತೆ ಪೇನ್ ಎಂಜಾಯ್ ಮಾಡೋದಕ್ಕೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.